सब है समान, सब है समान, सब में एक प्राण, सब में एक प्राण, त्यज के अभिमान, त्यज के अभिमान, हरि गान गाओ, हरि गान गाओ, हरि नाम प्यारा, हरि नाम प्यारा, सबका सहारा, सबका सहारा, हरि नाम जप जप के सुख शांति पाओ, सुख शांति पाओ, सब है समान, सब में एक प्राण, त्यज के अभिमान, हरि गान गाओ, हरि नाम प्यारा, सबका सहारा, हरि नाम जप के सुख शांति पाओ, हरि नाम जप के सुख शांति पाओ, हरि नाम जप के सुख शांति पाओ, हरि नाम जप के सुख शांति पाओ। ಎಲ್ಲರಿಗೂ ನಮಸ್ಕಾರಗಳು. ಓಂ ಮಾತೃದೇವೋ ಭವ, ಓಂ ಪಿತೃದೇವೋ ಭವ, ಓಂ ಗುರು ಅಮರ ದೇವೋ ಭವ. ಎಲ್ಲ ಸಪ್ತರ್ಷಿಗಳಿಗೂ ನಮಸ್ಕಾರಗಳು. ಓಂ ಶ್ರೀ ಗಣೇಶಾಯ ನಮಃ. ಎಲ್ಲರಿಗೂ ಸತ್ಸಂಗಕ್ಕೆ ಸ್ವಾಗತವಿದೆ. ಸತೀಶ್ ಅಣ್ಣನವರಿಗೂ ನಮ್ಮೆಲ್ಲರ ಪರವಾಗಿ ನಮಸ್ಕಾರಗಳು. ಅಣ್ಣ, ವೆಲ್ಕಮ್ ಟು ಸತ್ಸಂಗ ಅಣ್ಣ. ನಮಸ್ಕಾರ ಅಮ್ಮ ಎಲ್ಲರಿಗೂ. ವಿ ಶಾಲ್ ಪ್ರೊಸೀಡ್. ಅಣ್ಣ, ಹೋದ್ ವಾರದ್ದು ಒಂದು 7-8 ಪ್ರಶ್ನೆಗಳು ಉಳಿದಿದೆ, ಕೇಳಿ. ಕೇಳಿಮ್ಮ. ಓಕೆ ಅಣ್ಣ. Pavitra, before that, ಅಣ್ಣ, I want to request one thing. Those who are coming to Manavati tomorrow, please don't bring any tulsi or flowers, as already the flower decorations will be done, and we cannot use these flowers and disturb the already decorated places. Okay, this is a humble request. Please note this and don't bring any tulsi or flowers tomorrow. ಆಗ್ಲಿ ಹೇಳಿಮ್ಮ. ಆಗ್ಲಿ ಅಣ್ಣ. ಅಣ್ಣ, ಮೊದಲನೇ ಪ್ರಶ್ನೆ. ಅಣ್ಣ, ಐ ಅಕ್ಸೆಪ್ಟ್ ಅಮರ ಆಸ್ ಗುರು, ಬಟ್ I would like to go to all temples like Sai Baba temple, Raghavendra Swami Mata, etc. Will there be any problem? Oh, no problem. ಓಕೆ ಅಣ್ಣ. ಮುಂದಿನ ಪ್ರಶ್ನೆ.
ವರಮಹಾಲಕ್ಷ್ಮಿ ಪೂಜೆ ಸಮಯದಲ್ಲಿ ನಾವು ಕಟ್ಟುವ ಒಂದು ಅರಿಶಿಣದ ದಾರ ಅದರದ ಅದರ ಒಂದು ಇಂಪಾರ್ಟೆನ್ಸ್ ಏನಂತ ಕೇಳ್ತಾ ಇದಾರಣ್ಣ. ಅಮ್ಮ ಅದು ಕಳಸಕ್ಕೆ ಕಟ್ತಾರಮ್ಮ, ಅದು ಸುತ್ತಾರೆ, ಕಳಸಕ್ಕೆ ಸುತ್ತಿ ಅದನ್ನ ಕಳಸವನ್ನಿಟ್ಟು ವರಮಹಾಲಕ್ಷ್ಮಿ ವ್ರತವನ್ನು ಮಾಡ್ತಾರೆ. ದಿಸ್ ಇಸ್ ಒನ್ ಆಫ್ ದ ಪ್ರೊಸೀಜರ್ಸ್ ಆಸ್ ಲೇಡ್ ಡೌನ್ ಬೈ ದ ರಿಷೀಸ್. ಆಗ್ಲಿಣ್ಣ. ಮುಂದಿನ ಪ್ರಶ್ನೆ. ಆನ್ ಗುರು ಪೂರ್ಣಿಮಾ ಡೇ ಐ ಕೇಮ್ ಟು ಮನೋವತಿ ಆನ್ ದ ನೈಟ್ one lady standing near Manavati staring at me in angry look. What is the meaning of this in my dream? ಅಂದ್ರೆ ಅವ್ರ ಕನ್ಸ್ ಬಂದಿದೆ, ಅದಕ್ಕೆ ಅದ್ರ ಅರ್ಥ ಕೇಳ್ತಾ ಇದ್ದಾರೆ. ಅದಕ್ಕೆ ಅರ್ಥ ಏನಂದ್ರೆ ಇಷ್ಟು ದಿವಸ ಬೇಕಾ ಮನೋವತಿಗೆ ಬರಕ್ಕೆ ಅಂತ. ಓ ಓಕೆ ಅಣ್ಣ, ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ. ನಮಸ್ತೆ ಸರ್, ಐ ಗಾಟ್ ಅ ಡ್ರೀಮ್ ಇನ್ ವಿಚ್ ಐ ಗಾಟ್ ಟೆಲಿಪೋರ್ಟೆಡ್ ಟು ಸಮ್ ಟೆಂಪಲ್. ದೇರ್ ವರ್ ರಿಷೀಸ್ ಡೂಯಿಂಗ್ ಯಜ್ಞ. I don't know which one, but I told them this is not the right time for yagna, and suddenly I got teleported again where I was standing in a line with 5 people, and I suddenly saw a man with sitar and recognized it is Narada. So I suddenly turned my head up to see the face of Narada. He is handsome, and Narada was tying some sort of yellow thread in my hand, and I went down from the sky to my house, seeing there is a yagna going inside my house in the living room with Rishi doing it and Amara Guru helping the Rishis. What is the he is sharing this dream, Anna. It is a divine experience, amma. It is. Okay, Anna. Mundina prashne. ಅಷ್ಟೇ. Is there any method of meditation Amara Guru gave to go back to Parabrahma Loka? You answered it saying it's a Saptarishi Marga. ನೆಕ್ಸ್ಟ್ ಪ್ರಶ್ನೆ ಅಣ್ಣ. ಸರ್, ದೇವರ ಪೂಜೆ ಮಾಡಬೇಕಾದ್ರೆ ಕೆಲವೊಮ್ಮೆ ಕೋಕೋನಟ್ ಅಂದ್ರೆ ತೆಂಗಿನಕಾಯಿ ಸ್ವಲ್ಪ ಕೊಳ್ತಿರೋ ಹಾಗಿರುತ್ತಲ್ಲ, ಅದು ಅದರಿಂದ ಏನಾದ್ರು ಕೆಡುಕು ಆಗುತ್ತಾ? ಅದಕ್ಕೇನಾದ್ರು ಪರಿಹಾರ ಏನಂತ ಕೇಳಿದ್ದಾರೆ. ಹೌದು, ಇಟ್ ಇಸ್ ಅನ್ ಇಂಡಿಕೇಶನ್ ದಟ್ ಸಮಥಿಂಗ್ ನೆಗೆಟಿವಿಟಿ ಇಸ್ ಗೋಯಿಂಗ್ ಟು ಹ್ಯಾಪನ್ ಟು ದೆಮ್. ಅದಕ್ಕೆ ಪರಿಹಾರ ಅವ್ರು ಮಾಡ್ಕೋಬೇಕು. ಇಟ್ ಈಸ್ ವಾರ್ನಿಂಗ್ ಟು ದೆಮ್. ಓಕೆ ಅಣ್ಣ, ಇನ್ನೊಂದು ಕೊನೆಯ ಪ್ರಶ್ನೆ ಅಣ್ಣ. ಅಣ್ಣ, ನಾವು ಯಾವುದೇ ತಪ್ಪು ಮಾಡದೇ ಇದ್ದರೂ ನಮ್ಮ ಬಗ್ಗೆ ಯಾರಾದ್ರೂ ತಪ್ಪು ತಿಳಿದರೆ ನಮಗೆ ಕರ್ಮ ಬರುತ್ತಾ ತಿಳಿಸಿ ಅಂತ ಕೇಳಿದ್ದಾರೆ. ಇದು ಅರ್ಧ ಆನ್ಸರ್ ಆಗಿತ್ತು, ಸೊ ಅದಕ್ಕೊಂದು ಆನ್ಸರ್ ಹೇಳಿ ಅಣ್ಣ. ಇಲ್ಲಮ್ಮ, ಯಾವ್ದು ಬರೋಲ್ಲ. ಯು ಜಸ್ಟ್ ಗೋ. ಓಕೆ ಅಣ್ಣ, ಧನ್ಯವಾದಗಳು ಅಣ್ಣ. ಇವಾಗ ಗ್ಯಾಲರಿ ಮೋಡಲ್ಲಿ ಹೋಗ್ತಾ ಇದ್ದೀನಿ ಅಣ್ಣ. ಅನಿತಾ ಅಕ್ಕ, ಅನ್ಮ್ಯೂಟ್ ಮಾಡಿ ಮಾತಾಡಿ ಅಕ್ಕ. ನಮಸ್ಕಾರ ಸತೀಶ್ ಅಣ್ಣ. ನಮಸ್ಕಾರಮ್ಮ. ಚೆನ್ನಾಗಿದ್ದೀರಣ್ಣ? ಹಾ, ಚೆನ್ನಾಗಿದ್ದೀನಮ್ಮ. ಹೇಳಿ, ಏನ್ ವಿಷಯ? ನಾನ್ ದಾವಣಗೆರೆಯಿಂದ ಅಣ್ಣ. ಅದೇ ಲಾಸ್ಟ್ ಇಯರ್ ಕೃಷ್ಣ ಜನ್ಮಾಷ್ಟಮಿ ದಿನ ರಂಗೋಲಿ ಕೃಷ್ಣ ಬಂದಿದ್ದ ಅಂತ ಗೊತ್ತಾಯ್ತಣ್ಣ. ನಿಮ್ ಜೊತೆ ತುಂಬಾ ಫೋನ್ ಅಲ್ಲಿ ಮಾತಾಡಿದೀನಿ ನಾನು. ಕೃಷ್ಣ ನೀವ್ ಹೇಳ್ದಂಗೆ ಪೂಜೆ ಮಾಡಿದ್ದಣ್ಣ. ಅದೇ ತರ ರಂಗೋಲಿ ಕೃಷ್ಣ ಬಾಲಕೃಷ್ಣ ರೂಪದಲ್ಲಿ ಕೃಷ್ಣ ಬಂದಿದ್ರು. ಎಲ್ಲ ನಿಮ್ ಇದರಿಂದ ಅಣ್ಣ. ತುಂಬಾ ಥ್ಯಾಂಕ್ಸ್ ಅಣ್ಣ. ಎಲ್ಲ ನೀವು ಫಾಲೋ ಮಾಡಿದ್ರಿ ಶ್ರದ್ಧೆಯಿಂದ, ಭಕ್ತಿಯಿಂದ, ಏಕಾಗ್ರದಿಂದ, ಅದಕ್ಕೆ ನಿಮ್ಗೆ ಫಲ ಸಿಕ್ಕಿದೆ ಅಣ್ಣ. ಇದು ಮಂತ್ರಗಳು ಅದೇ ನೀವು ಕೊಟ್ಟಿದಿರಲ್ಲ ಅಣ್ಣ, ಮಂತ್ರಗಳು. ಅದು ಪ್ರಾತಃ ಕಾಲದಲ್ಲಿ ಅದನ್ನ ಬಾಯ್ ಬಿಟ್ಟು ಯಾವ್ದೇ ಮಂತ್ರಗಳನ್ನ ಬಾಯ್ ಬಿಟ್ಟು ಹೇಳ್ಬೇಕಾ ಇಲ್ಲ ಮನ್ಸಲ್ಲಿ ಹೇಳ್ಕೋಬೇಕಣ್ಣ? ಮನ್ಸಲ್ಲಿ ಹೇಳೋದು ತುಂಬಾ ಶ್ರೇಷ್ಠಮ್ಮ. ಮನ್ಸಲ್ಲೇ ಅಣ್ಣ. ಅಣ್ಣ, ಕೃಷ್ಣ ಜನ್ಮಾಷ್ಟಮಿ ಹೌದಾ, ಸೋಮವಾರ ಯಾವ ಟೈಮ್ ಅಲ್ಲಿ ಮಾಡ್ಬೇಕಣ್ಣ? ಅದು ನಾಳೆ ಗ್ರೂಪ್ ನಲ್ಲಿ ಪೋಸ್ಟಿಂಗ್ ಮಾಡ್ತೀವಿ, ಹೆಂಗೆ ಯಾವ ತರ ಆಚರಿಸ್ಬೇಕಂತ. ಪ್ಲೀಸ್ ವೆಯ್ಟ್ ಮಾಡಿ. ನಾಳೆ ಅದನ್ನ ಪೋಸ್ಟ್ ಓದ್ಕೊಂಡು ಅದನ್ನ ಪ್ರಕಾರ ನಡ್ಕೊಳ್ಳಿ. ಹೌದಾ ಅಣ್ಣ, ಒಂದು ಎಕ್ಸ್ಪೀರಿಯನ್ಸ್ ಹಂಚ್ಕೋಬೋದಣ್ಣ? ಒಂದು ಕನ್ಸಲ್ ನಿಮ್ ಜೊತೆ. ಹೇಳಿಮಾ. ಹಲೋ ಅಣ್ಣ, ಈಗೊಂದ್ 20 days ಕೆಳಗ್ ನೀವು ನನ್ ಕನ್ಸಲ್ 20 days ಕೆಳಗ್ ಕನ್ಸಲ್ ಬಂದಿದ್ರಿ ಅಣ್ಣ. ನೀವು ನಮ್ಮ ಮನೆಗ್ ಬಂದಿದ್ರಿ ಅಣ್ಣ. ನಿಮ್ಮ ಪತ್ನಿ, ನಿಮ್ಮ ಶ್ರೀಮತಿ ಅವ್ರ ಜೊತೆಗ್ ಬಂದಿದ್ರಿ ಅಣ್ಣ. ನೀವಿಬ್ರು ಮನೇಲೆಲ್ಲ ಬಂದಿದ್ರಿ. ಹೊರಗ್ ಬಂದ್ಬಿಟ್ಟು ನಮ್ಮ ಮನೆ ಕೈ ಮುಗಿದ್ಬಿಟ್ಟು ಇದು ದೇವಸ್ಥಾನಮ್ಮ ಅಂತ ಕೈ ಮುಗಿದ್ರಣ್ಣ. ಅದೇನಣ್ಣ ಅರ್ಥ ನನಗೆ ಗೊತ್ತಾಗ್ಲಿಲ್ಲ ಅಣ್ಣ. ಅದು ನಾನಲ್ಲ ಬಂದಿದ್ದು, ಅದು ಗುರು ಅಮರ ಅವರು ಬರ್ತಾರೆ ನನ್ನ ಮೂಲಕವಾಗಿ. ಅಂದ್ರೆ ಅದನ್ನ ನೀವು ಅಷ್ಟು ಚೆನ್ನಾಗಿ ನೀವು ಶ್ರದ್ಧೆ, ಭಕ್ತಿ, ಒಂದು ಆಚಾರದಿಂದ ನಿಮ್ ಮನೆಯನ್ನ ಇಟ್ಕೊಂಡಿದ್ದೀರ ಸ್ಪಿರಿಚುವಲ್ ಆಗಿ. ಸೊ ಇಟ್ ಈಸ್ ಲೈಕ್ ಎ ದೇವಸ್ಥಾನ. ಅದನ್ನ ಅವ್ರು ನಿಮ್ಗೆ ಹೇಳ್ಬಿಟ್ಟು ಹೋಗಿದ್ದಾರೆ, ಸೂಚನೆ ಕೊಟ್ಟಿದ್ದಾರೆ. ತುಂಬಾ ಥ್ಯಾಂಕ್ಸ್ ಅಣ್ಣ. ಧನ್ಯವಾದಗಳು ಅಕ್ಕ. ಧನ್ಯವಾದ, ನಮಸ್ಕಾರ. ಥ್ಯಾಂಕ್ಸ್. ಮಧು ಅಣ್ಣ ಮಾತಾಡಿ.
ಆ, ನಮಸ್ಕಾರ ಸರ್. ಹಾ. ನಾನು ಇಂಗ್ಲಿಷಲ್ಲಿ ಕೇಳ್ತೀನಿ ಸರ್ ಪ್ರಶ್ನೆನ. ಇವಾಗ ಹ್ಮ್. ಒಂದು ಆಥರ್ ಇದ್ರು H.G. ವೆಲ್ಸ್ ಅಂತ, ಅವ್ರು ಟೈಮ್ ಮಿಷಿನ್ ಅಂತ ಒಂದು ಪುಸ್ತಕನ ಬರ್ದಿದ್ರು. ಅದರಲ್ಲಿ ಏನಾಗ್ಬೋದು ಅಂತಂದ್ರೆ ನಾವ್ ಹಿಂದೆನೂ ಹೋಗ್ಬೋದು ಮುಂದೆನೂ ಹೋಗ್ಬೋದು ಕಾಲದಲ್ಲಿ. ದಟ್ ವೇ can the rishis go back in time all the way to the primordial past, see how what happened, how Parabrahma created the universe, and can they even again go back in the future and see how pralaya happens, like the way this time machine works? It is possible. That is why I told you in one of the episodes about the celestial line. That is the Akashic record, wherein everything is recorded. A spiritual person, when he does the spiritual sadhana, gets into samadhi state, he gets that capacity of going into the past, present, and future. Oh. Because they show all this in movies, sir, like how they travel back in time in the past and in the future. So the rishis have the ability to do this, right? Like Ev- they're even the you even you even you have got the ability to do it, provided Oh. you get to do that spiritual hierarchy. Okay. Everybody sir. has got that ability. Okay. Namaskara. Thank you, sir. ಜಯಲಕ್ಷ್ಮಿ ಅಕ್ಕ ಅನ್ಮ್ಯೂಟ್ ಮಾಡಿ. ನಮಸ್ಕಾರ ಅಣ್ಣ. ನಮಸ್ಕಾರ. ಅಣ್ಣ, ನಂದು ಪ್ರಶ್ನೆ ಏನಂದ್ರೆ, ನೀವು ಮೊನ್ನೆ ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋ ಹಾಕಿದ್ರಿ ಕುಂಕುಮದ ಬಗ್ಗೆ. ಇದು ಹುಬ್ಬಿನ ಮಧ್ಯೆ ಇಟ್ಕೋಬೇಕು ಅಂತ. ಸೊ ಈ ಹಳೆ ಕಾಲದಲ್ಲೆಲ್ಲ ಬೊಟ್ಟನ್ನ ಹಣೆ ಇವಾಗ ನಾ ಇಟ್ಟಿದ್ದೀನಲ್ಲ ಹಾಗೆ ಮೇಲೆ ಇಡ್ತಾರೆ. ಇಲ್ಲಿ ಏನು ಇಟ್ಟಿರೋ ಪದ್ಧತಿ ನನ್ಗೆಲ್ಲೂ ಅಂದ್ರೆ ನೋಡಿಲ್ಲ. ಅಂದ್ರೆ ನಾವಿವಾಗ ಹೆಣ್ಮಕ್ಳು ಕುಂಕುಮ ಧರಣೆ ಆಗ್ಲಿ ಅಥವಾ ನಾವೇನ್ ಬೊಟ್ಟು ಸ್ಟಿಕ್ಕರ್ ಏನು ಇಟ್ಕೋತೀವಲ್ಲ, ಅದು ಎರಡು ಭೂ ಮಧ್ಯೆನೆ ಸರಿಯಾಗಿ ಇಟ್ಕೋಬೇಕಾ ಅಥವಾ ಅಲ್ಲಿ ಕುಂಕುಮ ಮಾತ್ರ ಇಡ್ಬೇಕಾ, ಬೊಟ್ಟು ಮೇಲೆ ಇಡ್ಬೇಕಾ, ಹೆಂಗೆ ಅಂತ ಗೊತ್ತಾಗ್ಲಿಲ್ಲ ಅಣ್ಣ. Sticker ಇಟ್ಕೊಂಡು ಏನು ಪ್ರಯೋಜನ ಇಲ್ಲ. Sticker will Okay. cause you hazardous. It will give you skin diseases because it is made of chemicals. Kunkuma, the rishis have found out, it is made of a special mixture of turmeric, which will help you retain your spiritual energy into it. ಅದನ್ನ ಭ್ರೂ ಮಧ್ಯದಲ್ಲಿ ಅದು ಒಂದು ಎಪಿಸೋಡ್ ಮಾಡ್ತಾ ಇದೀವಿ, ಅದನ್ನ ತೋರಿಸ್ತೀವಿ ಯಾವ ತರ ಮಾಡ್ಬೇಕಂತ. ಅದನ್ನ ನೋಡ್ಕೊಳ್ಳಿ. ಭ್ರೂ ಮಧ್ಯದಲ್ಲಿ ಇಟ್ಕೋಬೇಕು. ಅಲ್ಲೇ ನಮ್ ಥರ್ಡ್ ಐ ಇರೋದು. ಹಾ. ಥರ್ಡ್ ಕುಂಕುಮ ಐ ಅಲ್ಲಿಡ್ಬೇಕು, ಬೊಟ್ಟು ಮೇಲೆ ಹೌದು. ಇಡ್ಬೇಕಾ? ಬೊಟ್ಟು ಅಮ್ಮ ಕುಂಕುಮ ಇಟ್ರೆ ಸಾಕಮ್ಮ, ಬೊಟ್ಟು ಏನು ಇಕ್ಕೊಡೋದ್ ಬೇಕಾಗಿಲ್ಲ. ಓಕೆ ಓಕೆ, ಹಾಗೆ. ಕುಂಕುಮನೇ ಸರಿ ಸಾಕು. ಅಣ್ಣ. ಆ ಕಾಲದಲ್ಲಿ ಕುಂಕುಮನೇ ಇತ್ತು, ಈಗ ಬಂದಿದೆ ವೆಸ್ಟರ್ನ್ ಕಲ್ಚರ್, ಬೊಟ್ಟು ಗಿಟ್ಟು ಎಲ್ಲ. ಸರಿ ಅಣ್ಣ, ಧನ್ಯವಾದ ಅಣ್ಣ. ಶ್ರೀಕೃಷ್ಣ. ನಮಸ್ಕಾರ. ನಾಗರತ್ನ ನಮಸ್ಕಾರ. ಅನ್ಮ್ಯೂಟ್ ಮಾಡಿ. ನಾನು ಮಾತಾಡಿ ಅಕ್ಕ. ಅಣ್ಣ ನಮಸ್ಕಾರ ಅಣ್ಣ. ನಮಸ್ಕಾರ ಅಮ್ಮ. ಅಣ್ಣ, ನಮ್ಮ ಮನೆಯವರು ರಾತ್ರಿ 9 ಗಂಟೆ ರಾತ್ರಿ ಅರಳಿ ಮರದ ಎಲೆ ಎಲ್ಲ ಕಿತ್ಕೊಂಡ್ ಬಂದಿದ್ರ, ಅದು ಸರಿನಾ ತಪ್ಪ ಅಣ್ಣ? 6 ಗಂಟೆ ಮೇಲೆ ಯಾವ ಗಿಡವನ್ನು ಅಂಟಬಾರ್ದು. ಇವರು ಬಿದ್ದಿದ್ ಎಲೆ ತಗೊಂಡ್ ಬನ್ನಿ ಅಂದ್ರೆ ಹೋಗಿ ಕಿತ್ಕೊಂಡೇ ಬಂದ್ಬಿಟ್ಟಿದಾರಣ್ಣ. ಅದಕ್ಕೆ ಕೇಳೋಣ. ಅದಕ್ಕೆ ಕರ್ಮ ಬಂದೇ ಬರ್ತದಮ್ಮ. ಹೌದಾ ತಕ್ಕದಂಗೆ ಅಣ್ಣ? ಕರ್ಮ ಅನುಭವಿಸ್ಬೇಕದು. ಗೊತ್ತಿದೆ ತಪ್ಪು ಅಣ್ಣ, ಮಾಡಿರ್ತಾರೆ ಅದು. ಅಣ್ಣ ಅದಕ್ಕೆ ಏನಾದ್ರು ಪರಿಹಾರ ಇದೆಯಾ ಅಣ್ಣ? ಏನ್ ಪರಿಹಾರ ಇಲ್ಲಮ್ಮ, ಏನ್ ಅನ್ಭವಿಸ್ಬೇಕು ಅದು. ಹೆಂಗ್ ಅದು ತುಂಬಾ ತೊಂದರೆ. ಚಿಕ್ಕ ಮಕ್ಳು ಮಾಡಿದ್ರೆ ಏನೋ ಹೇಳ್ಬೋದು, ದೊಡ್ಡವರು ಗೊತ್ತಿದ್ದು ಹೋಗಿ ಕಿತ್ಕೊಂಡ್ ಬಂದ್ರೆ ಅದಕ್ಕೇನ್ ಪರಿಹಾರ ಹೇಳಕ್ ಆಗ್ತದೆ ಹೇಳು? ತಪ್ಪು ಮಾಡ್ಬಿಟ್ಟು ಬಂದು ಅನುಭವಿಸ್ಲಿ, ಗೊತ್ತಾಗ್ತದ ಅವಾಗ. ಇನ್ನೊಂದ್ಸತಿ ಅವ್ರು ಮಾಡಲ್ಲ ಆತರ. ಅದೇ ಅಣ್ಣ, ಅದಕ್ಕೆ ನಾನ್ ನಿಮ್ ಮತ್ತೆ ಕೇಳೋಣ ಅಂತ. ಪರಿಹಾರ ಅದು ತುಂಬಾ ಏನಾದ್ರು ತೊಂದ್ರೆ ಆಗತ್ತ ಅಣ್ಣ? ಅದು ಗೊತ್ತಿಲ್ಲ ಅಮ್ಮ ಅದು. ಅಣ್ಣ ಇನ್ನೊಂದು, ಅದು ತೆಂಗಿನಕಾಯಿ ಅಕಸ್ಮಾತ್ ತಲೆ ಮೇಲೆ ಬಿದ್ರೆ ಏನಣ್ಣ ಸೂಚನೆ ಅದು? ಏನ್ ಸೂಚನೆ ಇಲ್ಲಮ್ಮ, ಅದು ಇಟ್ ಇಸ್ ಆಕ್ಸಿಡೆಂಟಲ್ ಇನ್ಸಿಡೆಂಟ್ ಅಷ್ಟೇ, ಏನ್ ತಪ್ಪೇನಿಲ್ಲ. ಹೌದಾ ಅಣ್ಣ? ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಅಣ್ಣ. ನಮಸ್ಕಾರ. ಅಣ್ಣ ಒಂದ್ ಪ್ರಶ್ನೆ ಥ್ಯಾಂಕ್ ಬಂದಿದೆ. ಯು. ಅಣ್ಣ, ಕಲ್ಪವೃಕ್ಷ ಮರವನ್ನು ಮನೆಯಲ್ಲಿ ಇಟ್ರೆ ಒಳ್ಳೇದಾ ಅಂತ ಕೇಳಿದಾರೆ. ಕಲ್ಪವೃಕ್ಷ ಅದೊಂದು ಬರುತ್ತಲ್ವಣ್ಣ ಈಗ? ಏನಮ್ಮ ಬರ್ತದೆ, ಕಲ್ಪವೃಕ್ಷ ಮರನೇ ಇಲ್ಲಮ್ಮ. ಕಲ್ಪವೃಕ್ಷ ಅನ್ನೋದು ತೆಂಗಿನ ಮರಕ್ಕೆ ಕಲ್ಪವೃಕ್ಷ ಅನ್ನೋದು ನಾವು. Okay. ಕಾಮಧೇನು ಕಲ್ಪವೃಕ್ಷ ಅಂತೀವಿ.
ತೆಂಗಿನ ಮರಕ್ಕೆ ಕಲ್ಪವೃಕ್ಷ ಅಂತೀವಿ, ಗೋಮಾತೆಗೆ ಕಾಮಧೇನು ಅಂತೀವಿ. There is no ricksha like kalpavriksha. It is only available in Indraloka with Indra. ಧನ್ಯವಾದಗಳನ್ನ. It is a divine tree. It is a wish yielding tree. It is. ಧನ್ಯವಾದಗಳನ್ನ. ಮುಂದಿನ ಪ್ರಶ್ನೆ, ಸರ್ ಟೆಲ್ ಅಬೌಟ್ ರೇಖಿ ಅಂಡ್ ಡಿಸ್ಟೆನ್ಸ್ ರೇಖಿ. ಇಸ್ ಇಟ್ ಟ್ರೂ ಕೆಲವು ಸಾಧಕರು ನಾನ್ ವೆಜ್ ನ ಆಲ್ಕೋಹಾಲ್ ನ ಕನ್ಸ್ಯೂಮ್ ಮಾಡ್ತಾರೆ, ಇದು ಎಷ್ಟು ಸರಿ ಅಥವಾ ತಪ್ಪು ಅಂತ ಕೇಳಿದ್ದಾರೆ. No, first of all, Reiki is a lower sense. It is not connected in any way with spirituality. And non-veg alcohol ತಿನ್ನೋದು, it aggravates your tamasic guna, arishad vargas, and you will accumulate karmas added to your already undergoing karmas. ಅಣ್ಣ ಮುಂದಿನ ಪ್ರಶ್ನೆ, ನಮಸ್ಕಾರ ಅಣ್ಣ. ಮೆಡಿಟೇಷನ್ ಮಾಡುವಾಗ ಹಣೆಯ ಭಾಗದಲ್ಲಿ ಸೆಳೆತ ಆಗ್ತಾ ಇರತ್ತೆ, ಅಲ್ಲದೆ ಬೇರೆ ಟೈಮಲ್ಲಿ ಸಹ ಎಲ್ಲಾದ್ರೂ ಹೊರಗಡೆ ಇದ್ದಾಗಲೂ ಸಹ ಸಹಜವಾಗಿ ಉಸಿರಾಟದ ಕಡೆ ಗಮನ ಕೊಟ್ಟಾಗ ಈ ರೀತಿ ಆಗುತ್ತೆ, ಇದರ ಅರ್ಥ ಏನು ಅಂತ ಕೇಳಿದ್ದಾರೆ. ಇದೆಲ್ಲ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್, ಸ್ಪಿರಿಚುವಲ್ ಸಾಧನೆ ಮಾಡುವಾಗ. ಓಕೆ ಅಣ್ಣ. ಈಗ ಗ್ಯಾಲರಿ ಮೋಡಲ್ ಹೋಗ್ತಾ ಇದೀನಿ. ಯಾರಿಗಾದ್ರು ಪ್ರಶ್ನೆ ಇದ್ದಲ್ಲಿ ಕೈ ಎತ್ತಿ. ಮಧು ಅಣ್ಣ ಮಾತಾಡಿ. Sir, in the Mahabharata, in Ati Maharata, warrior capable of fighting 12 Maharati class warriors or 86,40,000 warriors simultaneously, circumspect in his mastery of all forms of weapons and combat skills, expert in designing and destroying all strategies, vyuhas, able to fight against all illusions and win against opponents in such situations. Rama, Krishna, Parashurama, Indrajit, and Hanuman are considered as Ati Maharatas. Different forms of Lord Shiva and are also Ati Maharatas. Veerabhadra, Bhairava, etc. fall under this category. Incarnations and avatars of Lord Vishnu are generally considered as Ati Maharatas. So an Ati Maharata, he attains this capacity through tapas, sir, or like will the Guru teach him what to do to attain this capacity? So intense sadhana from a guru of the knowledge of astras and shastras. Okay. ಅಣ್ಣ ಹ್ಮ್. ಓಕೆ, ಹೇಳಿಮ್ಮ. ಜಯಲಕ್ಷ್ಮಿ ಅಕ್ಕ ಮಾತಾಡಿ. ನಮಸ್ಕಾರ ಅಣ್ಣ. ಅಣ್ಣ, ಇವಾಗ ದೇವ್ರ ಮನೆಯಲ್ಲಿ ಬೆಳ್ಳಿದು ಬಾಳೆ ಕಂಬ ಇಡ್ತಾರೆ, ಆಮೇಲೆ ಬೆಳ್ಳಿ ತುಳಸಿ ಇಡ್ತಾರೆ. ಈ ತರ ಸಣ್ಣ ಪುಟ್ಟ ಐಟಮ್ಸ್ ಇದು ನಾವು ಕಳ್ಸಕ್ಕೆ ವಿಳೆದೆಲೆ ಇಡ್ತೀವಿ. ಅದನ್ನೇ ಬೆಳ್ಳಿಯಲ್ಲಿ ಮಾಡಿರ್ತಾರೆ, ಅದನ್ನ ಇಡ್ತಾರೆ. ಸೊ ಈ ತರ ಅದನ್ನ ನಾವ್ ನೇಚರ್ ಅಲ್ಲಿ ಇರೋದು ದೇವ್ರಿಗೆ ಸಮರ್ಪಣೆ ಮಾಡೋದನ್ನ ಬೆಳ್ಳಿಯಲ್ಲಿ ನಾವೇ ಕ್ರಿಯೇಟ್ ಮಾಡಿ ನಾವು ಅದನ್ನ ಪೂಜೆ ಮಾಡೋದು ಕರೆಕ್ಟಾ, ಅಥವಾ ನಿಜವಾಗ್ಲೂನೇ ಅದನ್ನ ಇಟ್ಟು ಪೂಜೆ ಮಾಡೋದು ಕರೆಕ್ಟಾ? ಅದು ಏನು ಸುಮ್ನೆ ಬಿಸ್ನೆಸ್ಗೋಸ್ಕರ ಅದನ್ನ ಬಾಳೆಕಂಬ ಮಾಡಿರೋದು, ತುಳಸಿ ಕಟ್ಟೆ ತುಳಸಿ ಮಾಡಿರೋದು ಆ ತರನ ಹೇಗೆ ಅಣ್ಣ ಅದು? ಅದು ಆಕ್ಚುಲ್ ಆಗಿ ಆ ತರ ರೀತಿ ಇಲ್ಲಮ್ಮ. ಸನಾತನ ಧರ್ಮದಲ್ಲಿ ಋಷಿಗಳು ಹೇಳಿರೋದು, ನೀವು ಮಾವಿನ ಎಲೆ ಇಡ್ಬೋದು, ಇಲ್ಲಾಂದ್ರೆ ವಿಳ್ಯದೆಲೆ ಇಡ್ಬೋದು. ಈ ಬೆಳ್ಳಿ ಗಿಳ್ಳಿ ಇದೆಲ್ಲ ಬಿಸ್ನೆಸ್ ಕಾನ್ಸೆಪ್ಷನ್. ಆಮೇಲೆ ಈಗೋ ಇರ್ತದಲ್ಲ, ನನ್ನ ಹತ್ರ ದುಡ್ಡಿದೆ ಅಂತ ತೋರ್ಸ್ಕೊಳಕ್ಕೆ ಆತರ ಮಾಡ್ತಾರೆ. ಬಟ್ ಅದು ಫಲಿತ ಬರಲ್ಲ ಪೂಜೆ ಮಾಡಿದ್ರೆ, ಆ ರಥ ಮಾಡಿದ್ರೆ. ಸರಿ ಅಣ್ಣ. ಆಮೇಲೆ ನನ್ಗೆ ಸ್ವಲ್ಪ ಗೋಮತಿ ಚಕ್ರದ ಬಗ್ಗೆ ಏನಾದ್ರು ತಿಳಿಸ್ಕೊಡ್ಬೋದಾ ಅಣ್ಣ? ಚಕ್ರ ಇಟ್ರ ಎಲ್ಲ ಬೇಡಮ್ಮ, ಅವೆಲ್ಲ ಬೇಡ. ಅಲ್ಲ, ಅದು ಗೋಮತಿ ಚಕ್ರ ಅಂತ ಬರುತ್ತೆ, ಅದು ಅವೆಲ್ಲ ಏನು ಬೇಡ. ಯಾವ ಲಕ್ಷ್ಮೀದು ಅಂತ ಹೇಳ್ತಾರೆ. ಯಾವ ಒಂದು ಚಕ್ರಗಳು ಕವಡೆ ಬೇಡ, ತರ ಬರುತ್ತೆ ಅಣ್ಣ, ಅದು ಕವಡೆ ಅದೆಲ್ಲ ತರ ಬರುತ್ತೆ ಬೇಡಮ್ಮ. ನೋಡಕ್ಕೆ. ಯಾವ ತರನ ಬರ್ಲಿ, ಚಕ್ರಗಳೆಲ್ಲ ಬೇಡ. ಅದ್ರ ಬದಲು ಆ ಗೋಮಾತೆಗೆ 2 ಕೈನಲ್ಲಿ ಪ್ರೀತಿಯಿಂದ ಏನಾದ್ರು ತಿನ್ಸಿ 3 ಪ್ರದಕ್ಷಿಣೆ ಮಾಡಿ ಆ ಬಾಲ ಹಿಂದ್ಗಡೆ ನಮಸ್ಕಾರ ಮಾಡಿ ಆ ತಾಯಿ ಮಹಾಲಕ್ಷ್ಮಿ ನಿಮ್ಗೆ ಅನುಗ್ರಹ ಮಾಡ್ತಾನೆ. ಆ ಚಕ್ರ ಎಲ್ಲ ಇಟ್ಕೊಂಡು ನೀವೇನು ಮಾಡಕ್ಕಾಗಲ್ಲ. ಸುಮ್ಮನೆ ಅದೆಲ್ಲ ಬಿಸ್ನೆಸ್, ಅದೆಲ್ಲ ಸುಳ್ಳು. ಅದೆಲ್ಲ ಸರಿ ಅಣ್ಣ, ಧನ್ಯವಾದ ಅಣ್ಣ, ನಮಸ್ಕಾರ. ಗೋಮಾತಾ ಇರುವಾಗ ನೀವೇನಕ್ಕೆ ಚಕ್ರಕ್ಕೆ ಹೋಗ್ತೀರಾ? ಜೀವಂತವಾಗಿ ಆ ತಾಯಿ ನಿಮ್ ಮುಂದ್ಗಡೆ ಇದ್ದಾಳೆ. ಹೇಳಿ ಪವಿತ್ರ. ಧನ್ಯವಾದಗಳನ್ನ. ಬೇರೆ ಯಾರಿಗಾರು ಪ್ರಶ್ನೆ ಇದೆಯಾ? ಈಗ ಗ್ಯಾಲರಿ ಮೋಡಲ್ ಇದೀವಿ. ಯಾರಿಗಾರು ಪ್ರಶ್ನೆ ಇದ್ರೆ ವಿಡಿಯೋದಲ್ಲಾದ್ರೂ ಕೈ ಎತ್ತಿ, ಇಲ್ಲ ಆಪ್ ಇಂದ ಹ್ಯಾಂಡ್ ರೈಸ್ ಆಪ್ಷನ್ ಆದ್ರೂ ಬಳಸಿ ಪ್ರಶ್ನೆಯನ್ನ ಕೇಳ್ಬೋದು.
ಅಣ್ಣ ಒಂದು ಪ್ರಶ್ನೆ ಬಂದಿದೆ. ಅಣ್ಣ, ವರಮಹಾಲಕ್ಷ್ಮಿ ಹಬ್ಬದ ದಿನ ಲಕ್ಷ್ಮಿ ವಾಹನ ದರ್ಶನ ಆಯ್ತು. ಕ್ಯಾನ್ ಯು ಟೆಲ್ ಅಸ್ ದ ಮೀನಿಂಗ್ ಅಂತ ಒಬ್ರು ಕೇಳಿದ್ದಾರೆ ಅಕ್ಕ. ತಾಯಿ ಅನುಗ್ರಹ ಮಾಡಿದಾಳಮ್ಮ, ಇನ್ನೇನ್ ಅವ್ರಿಗೆ ಬೇಕು ಅವ್ರಿಗೆ. ಓಕೆ, ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ. ಅಣ್ಣ, ಮೆಡಿಟೇಷನ್ ಮಾಡಬೇಕಾದ್ರೆ ವೈಕುಂಠದಲ್ಲಿ ದೇವಿ ಲಕ್ಷ್ಮಿ ನಾರಾಯಣ ಅವರ ಸೇವೆ ಮಾಡೋ ರೀತಿ ಕಾಣುತ್ತೆ. ವಾಟ್ ಡಸ್ ದಿಸ್ ಮೀನ್? ಅಂದ್ರೆ ಮೆಡಿಟೇಷನ್ ಒಳ್ಳೇದಮ್ಮ. It is the fruit of their meditation which they are doing. That is given in this way as a experience to them. Okay, ಧನ್ಯವಾದಗಳಣ್ಣ. It's a question from 18-year-old person. Anna, my desire is to grow taller. Still, I'm not 18 years old. So still I have hope every time I ask Guru Amara to come in my dream, and I do satsanga, Ashtanga Namaskara to Amara Guru lotus feet. But Anna, this time I want my desire, any remedies for this anta. Amele Anna, please guide me. And I ask forgiveness to Guru Amara for asking a materialistic question instead of a spiritual question ಅಂತ ಅವ್ರು ಕೇಳಿದ್ದಾರೆ. First of all, Guru Amara is not materialistic. He is there to guide you, spiritually oriented, to come out of this cycle of birth and death. You are asking a silly question to grow taller, which is absurd. It is ಒಂದು ಇನ್ಫಿನಿಟ್ ನಂಬರ್ ಆಫ್ ಮಿಲಿಯನ್ ವೋಲ್ಟೇಜ್ ಹತ್ರ ಹೋಗ್ಬಿಟ್ಟು 10,000 ವೋಲ್ಟೇಜ್ ನೀವು ಭಿಕ್ಷೆ ಬೇಡ್ತೀರಾ? ನೀವು ಅರ್ಥ ಮಾಡ್ಕೋಬೇಕು ಯಾರ ಹತ್ರ ಏನ್ ಕೇಳ್ಬೇಕಂತ. ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ. ಈ ಕಾಲದಲ್ಲಿ ಹೋಮ ಮತ್ತೆ ಹವನ ಯಾವ ರೀತಿಯಲ್ಲಿ ನಮಗೆ ಒಳ್ಳೆಯದು ಮಾಡುತ್ತೆ ಅಣ್ಣ ಅಂತ ಕೇಳಿದ್ದಾರೆ. ಈ ಕಾಲದಲ್ಲಿ ಗುರು ಅಮರ ಹೇಳಿದರೆ ಈ ಪರ್ಟಿಕ್ಯುಲರ್ ಯುಗ ಸಂಧಿ ಕಾಲದಲ್ಲಿ ಮಾಡಬಾರದು ಅಂತ. ಓಕೆ ಅಣ್ಣ. ಇನ್ನೊಂದು ಪ್ರಶ್ನೆ. ನಾಗರತ್ನ ಅಕ್ಕ ಮಾತಾಡಿ, ಅನ್ಮ್ಯೂಟ್ ಮಾಡಿ ಅಕ್ಕ, ಮಾತಾಡಿ ಅಕ್ಕ. ಅಣ್ಣ, ಇದು ಮೆಡಿಟೇಷನ್ ಮಾಡ್ಬೇಕಾದ್ರೆ ಮ್ಯೂಸಿಕ್ ಹಾಕೊಂಡ್ ಮೆಡಿಟೇಷನ್ ಮಾಡ್ತಾರ, ಅದು ಸರಿನಾ ಅಣ್ಣ? ಅದು ಅವೆಲ್ಲ ನಾವು ಕಾಮೆಂಟ್ ಮಾಡಕ್ ಆಗಲ್ಲಮ್ಮ. ನಮ್ಮಲ್ಲಿ ಹೆಂಗೆ ಹೇಳಿದಾರೋ ಅದನ್ನ ಹೇಳಿದೀವಿ, ಅದನ್ನ ಪ್ರಾಕ್ಟೀಸ್ ಮಾಡಿ ಅಷ್ಟೇ. ಇನ್ನೊಬ್ರು ಏನ್ ಹೇಳಿದಾರೆ ಬಗ್ಗೆ ನಾವ್ ಏನ್ ಮಾಡಕ್ ಆಗಲ್ಲ. ಕೆಲವು ಕಡೆ ನೋಡಿದ್ದೆ ಅಣ್ಣ, ಅದಕ್ಕೆ ಕೇಳಿದೆ. ನಾನ್ ಮ್ಯೂಸಿಕ್ ಎಲ್ಲ ಹಾಕಲ್ಲ ಅಮ್ಮ. ನೋಡಿದ್ರೆ ಅದು ನಿಮ್ ಇಂಡಿವಿಜುವಲ್ ಚಾಯ್ಸ್ ಅಮ್ಮ. ನೀವು ಆಚರಿಸ್ರೆ ಇಲ್ಲಾಂದ್ರೆ ಬಿಟ್ಬಿಡಿ. ನಾವು ಅದ್ರ ಬಗ್ಗೆ ನಾವೇನು ಡೆಸಿಷನ್ ಇಲ್ಲ ಕಾಮೆಂಟ್ ಕೊಡಕ್ ಆಗಲ್ಲ. ಇಲ್ಲ ಅಣ್ಣ, ಅದು ನೀವ್ ಹೇಳಿರೋ ತರನೇ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅರ್ಧ ಗಂಟೆ ಮೆಡಿಟೇಷನ್ ಮಾಡ್ತೀನಿ ಅಣ್ಣ. ಅದು ಕೆಲವು ಕಡೆ ನೋಡಿದ್ದಲ್ಲ, ಅಷ್ಟೇ ಮಾಡೋದಣ್ಣ. ನೋಡಿದ್ದನ್ನ ಮರ್ತು ಬಿಡಿ ಅಷ್ಟೇ. ಓಕೆ ಅಣ್ಣ, ಓಕೆ, ಧನ್ಯವಾದಗಳು ಅಣ್ಣ. ಅಣ್ಣ, ಮುಂದಿನ ಪ್ರಶ್ನೆ. ನಮಸ್ತೆ ಅಣ್ಣ. ಅಮರ ಗುರುಗಳನ್ನು ಹೃದಯದಲ್ಲಿ ನೆನೆದು ಧ್ಯಾನ ಮಾಡುವಾಗ ಬೆನ್ನ ಹಿಂದೆ ವೈಬ್ರೇಷನ್ ಹಾಗೂ ಶಕ್ತಿ ಬಂದ ಹಾಗೆ ಆಗುತ್ತೆ. ಅಲಾಂಗ್ ವಿತ್ ದಟ್ ಹ್ಯಾಂಡ್ಸ್ ಅಂದ್ರೆ ಕೈಗಳು ಜೋಮ್ ಹಿಡಿದಾಗೆ ಬರುತ್ತೆ. ಸೊ ಏನಾದ್ರೂ ತಪ್ಪು ಮಾಡ್ತಾ ಇದ್ದೀನಾ ಅಂತ ಒಬ್ರು ಪ್ರಶ್ನೆ ಕೇಳಿದ್ದಾರೆ. ಇಲ್ಲ, ತಪ್ಪು ಏನಿಲ್ಲ, ಇವ್ರು ಸರಿಯಾಗಿ ಮಾಡ್ತಾ ಇದ್ದಾರೆ. ಇಟ್ ಈಸ್ ಎ ವೇ ಆಫ್ ಗ್ರೇಸ್ ಗಿವನ್ ಬೈ ಗುರು ಅಮರ ಡ್ಯೂರಿಂಗ್ ದಿಸ್ ಧ್ಯಾನ ಮಾಡೋದು. ಓಕೆ ಅಣ್ಣ. ಮುಂದಿನ ಪ್ರಶ್ನೆ. ಇಸ್ ದೇರ್ ಎನಿ ಗುಡ್ ಆರ್ ಬ್ಯಾಡ್ ಸಿಗ್ನಿಫಿಕೆನ್ಸ್ ಆಫ್ ಕ್ಯಾಟ್ ಅಂದ್ರೆ ಬೆಕ್ಕು ಬಗ್ಗೆ? ಏನಿಲ್ಲಮ್ಮ, ಯಾವುದಿಲ್ಲ. ನೀವಾಗಿ ಮಾಡ್ಕೊಂಡಿರೋ ಒಂದು ದುರಭ್ಯಾಸ. ಓಕೆ ಅಣ್ಣ. ಮುಂದಿನ ಪ್ರಶ್ನೆ. ಅಣ್ಣ, ಕಲ್ಪವೃಕ್ಷದ ಮರ ತೆಂಗಿನ ಮರ ಅಂತ ನೀವು ಹೇಳಿದ್ರಿ. ಇಂದ್ರಲೋಕದಲ್ಲಿ ಮಾತ್ರ ಅದು ಇರೋದು ಅಂತ ಹೇಳಿದ್ರಿ. ಹಾಗಾದ್ರೆ ಅಲ್ಲಿಯೂ ಕೂಡ ತೆಂಗಿನ ಮರ ಇದೆಯಾ ಅಂತ ಒಬ್ರು ಕೇಳಿದ್ದಾರೆ. ನೋಡಿ, ಭೂಲೋಕದಲ್ಲಿ ತೆಂಗಿನ ಮರಕ್ಕೆ ಕಲ್ಪವೃಕ್ಷ ಅಂತಾರೆ. ಯಾಕಂದ್ರೆ ಎವ್ರಿ ಪೋರ್ಷನ್ ಆಫ್ ತೆಂಗಿನ ಮರ ಇಸ್ ಯೂಸ್ಡ್ ಫಾರ್ ಹ್ಯೂಮನ್ ಮ್ಯಾನ್ಕೈಂಡ್. ಬಟ್ ಆಕ್ಚುಯಲ್ ಕಲ್ಪವೃಕ್ಷ ಇಸ್ ಎ ಡಿಫರೆಂಟ್ ಟ್ರೀ which is a divine fish yielding tree which came during the Samudra Mantana, which was given to Indra. ಆಗ್ಲಿ ಅಣ್ಣ, ಧನ್ಯವಾದಗಳು. ಈಗ ಗ್ಯಾಲರಿ ಮೋಡಿಗೆ ಹೋಗೋಣ. ಯಾರಿಗಾರು ಪ್ರಶ್ನೆ ಇದ್ರೆ ಜಯಲಕ್ಷ್ಮಿ ಅಕ್ಕ ಮಾತಾಡಿ ಅಕ್ಕ. ಅಕ್ಕ ಒಂದ್ ಸೆಕೆಂಡ್ ಅಕ್ಕ. ಕಿರಣ್ ಕುಮಾರ್ ಅಣ್ಣ ಅನ್ಮ್ಯೂಟ್ ಮಾಡಿ ಮಾತಾಡಿ ಅಣ್ಣ. ಸತೀಶ್ ಒಂದು ವಿಷಯ ಹಂಚ್ಕೋಬೇಕಾಗಿತ್ತು. ಸೊ ಲಾಸ್ಟ್ ಟೈಮ್ ನೀವು ಹೇಳಿದ್ರಿ, ಅದೇ ನೀರಿಂದು ಗಾಯತ್ರಿ ಮಂತ್ರ, ನೀರು ಟೆರೆಸ್ ಮೇಲೆ ನಿಂತ್ಕೊಂಡು 48 days ಜಪ ಇದ್ ಮಾಡ್ಬೇಕಂತಲ್ಲ. ಸೊ ಅದು ಹೋದ್ ತಿಂಗಳು ಕಂಪ್ಲೀಟ್ ಮಾಡಿದೆ. ಬಟ್ ಕೊನೆ ಮೂಮೆಂಟ್ ಅಲ್ಲಿ ನೀರಲ್ಲಿ ಶ್ರೀಕೃಷ್ಣ 2 ಸತಿ ಕಾಣಿಸ್ಕೊಂಡ್ರು. ಆಮೇಲೆ ನಮ್ಮ ಇದ್ರಲ್ಲಿ ಮನೋವತಿಲಿ ಒಂದು ಫೋಟೋ ಇದೆಯಲ್ಲ,
ಸೊ ಅದು ಕೊನೆ ದಿನ ಅದೇ ತರ ಫೋಟೋ ಅಲ್ಲಿ ಕೃಷ್ಣ ಅವರು ಕಾಣಿಸ್ಕೊಂಡ್ರು ನನಗೆ. ಅಲ್ಲ, ಅದು ನೀವು ಮಾಡಿದ ವ್ರತಕ್ಕೆ ಫಲ ಸಿಕ್ಕಿದೆ. ನಿನ್ನೆ ಒಂದು ಇನ್ಸಿಡೆಂಟ್ ಆಯ್ತು ಆಕ್ಚುಲ್ ಆಗಿ ಆಫೀಸಲ್ಲಿ ತುಂಬಾ ಜಗಳ ಆಗ್ತಾ ಇತ್ತು ನಮಗೂ ಮ್ಯಾನೇಜರ್ಗೂ. ಸೊ ಕೊನೆ ಮೂಮೆಂಟ್ ಅಲ್ಲಿ ನಾನು ಹೊರಗಡೆ ಬಂದು 2 ಕೈ ಚಾಚಿ ಅಮರ್ ಅವ್ರನ್ನ ಕೇಳ್ಕೊಂಡೆ. ಸೊ ನನಗೆ ಆಗ್ತಾ ಇಲ್ಲ, ನೀವು ಸಹಾಯ ಮಾಡ್ಬೇಕು ಅಂತೆಲ್ಲ. ವಿತಿನ್ 3 minutes ಅಲ್ಲಿ ತುಂಬಾನೇ ಚೇಂಜಸ್ ಆಗೋಯ್ತು. ಸೊ ಲೈಕ್ ಎಷ್ಟು ಕೋಪದಲ್ಲಿ ಇದ್ದ ಆ ವ್ಯಕ್ತಿ ಸಡನ್ ಆಗಿ ತುಂಬಾ ತಾಳ್ಮೆಯಿಂದ ತುಂಬಾ ಬೇರೆ ತರನೇ ಸಾಫ್ಟ್ ಆಗಿ ಮಾತಾಡಕ್ ಶುರು ಮಾಡ್ಬಿಟ್ರು. ಸೊ ನಾನು ಜಸ್ಟ್ ಕೈ ಮುಗ್ದು ನೆನ್ಸ್ಕೊಂಡೆ ಅಮರ್ ಅವ್ರನ್ನ. ಸೊ ನನಗೆ ತುಂಬಾ ಖುಷಿ ಆಯಿತು ಅದರಿಂದ. ನಿಮ್ಮ ಒಂದು ಫೇತ್ ಎಸ್ ಗಿವನ್ ಯು ದ ಬ್ಲೆಸಿಂಗ್ಸ್. ನಮಸ್ಕಾರ. ಒಂದ್ ಪ್ರಶ್ನೆ ಇದೆ ಅಣ್ಣ. ನಮಸ್ತೆ ಸರ್. A cobra snake came into our house in north direction on Wednesday. Is there any indication of this ಅಂತ ಕೇಳಿದ್ದಾರೆ. ಏನ್ ಇಂಡಿಕೇಶನ್ ಇಲ್ವಾ? ಅದು ಬಂದಿದೆ, ಅದನ್ನ ಹಂಗೆ ಏನು ಹಾರ್ ಮಾಡ್ದಿರ ಅದನ್ನು ತಗೊಂಡೋಗಿ ಎಲ್ಲಾದ್ರೂ ಒಂದು 5 ನಿಮಿಷ ಆಗತ್ತಾ? ಇದಾದ್ಮೇಲೆ ಇನ್ನೊಂದು ಮೀಟಿಂಗ್ ಐತಲ್ಲ, ಅದನ್ನ ಕನೆಕ್ಟ್ ಮಾಡಿ. ಶಂಕರಪ್ಪ ಸರ್, ನೀವು ಅನ್ಮ್ಯೂಟ್ ಮಾಡಬೇಡಿ. ಓಕೆ ಅಣ್ಣ, ಮುಂದಿನ ಪ್ರಶ್ನೆ ಮಧು ಅಣ್ಣ, ಮಾತಾಡಿ ಅಣ್ಣ. Sir, I wanted to ask you one more question. The scientists are trying to examine how the universe was created. They have a particle accelerator beam in Geneva. Over there, they made 2 neutrons collide against each other, and they found something called the God particle, or they've named it as Higgs boson. Will studying this actually will it lead to the understanding of how the universe works, or for this the rishis are the ultimate answer actually? The rishis are the ultimate answer. These are all just useless. Okay. What the scientists are doing. Okay. The truth of the Brahmanda, creation of Brahmanda, Parabrahma, can be known through your spiritual sadhana and realizing the self in you only, not in any other way. Okay. ನಮಸ್ಕಾರ. ಧನ್ಯವಾದಗಳು ಅಣ್ಣ. ಮುಂದಿನ ಪ್ರಶ್ನೆ, ಸಾಡೆ ಸಾತಿ ಒಬ್ಬ ಮನುಷ್ಯನ ಜೀವನದಲ್ಲಿ 3 ಸಾರಿ ಬರುತ್ತೆ ಅಂತ ಹೇಳ್ತಾರೆ. ಯಾಕೆ ಇದು ಕರ್ಮಾನುಸಾರ ಇದರ ಸಿಗ್ನಿಫಿಕೆನ್ಸ್ ಏನು ಅಂತ ಕೇಳಿದ್ದಾರೆ. ಇಲ್ಲ, it is according to the planet's revolution it comes. There are 12 planets. Each planet 2.5 years, 2.5 years, 2.5 years. That is 7.5 years. ಅದು ಮೂವ್ಮೆಂಟ್ ಆಗ್ತಾ ಇರ್ತದೆ. ನಿಮ್ಮ horoscope ಪ್ರಕಾರ ಅದು 3 times ಬರ್ತಿದೆ. ಅದು once in 30 years it comes back. ಓಕೆ, It is a natural process. ಧನ್ಯವಾದಗಳಣ್ಣ. ಈಗ ಗ್ಯಾಲರಿ ಮೋಡಲ್ ಇದ್ದೀವಿ. ಬೇರೆ ಯಾರಿಗಾರು? ಅರ್ಜುನ್ ಅಣ್ಣ, ಮಾತಾಡಿ ಅಣ್ಣ. ಸರ್ ನಮಸ್ತೆ. ನಮಸ್ತೆ ಸರ್, ಇದು ಬಂದ್ಬಿಟ್ಟು ನಾವು ನ್ಯೂಕ್ಲಿಯರ್ ವಾರ್ಫೇರ್ ಬಗ್ಗೆ ಮಾತಾಡ್ತೀವಿ. ಈ ಮಹಾಭಾರತದಲ್ಲಿ ಏನು ಬ್ರಹ್ಮಾಸ್ತ್ರ ಪ್ರಯೋಗ ಆಯ್ತಲ್ಲ, ಈವನ್ ಟು ದಿಸ್ ಡೇ ಫ್ಯೂ ಪಾರ್ಟ್ಸ್ ಆಫ್ ಇವತ್ತಿನ ಪಾಕಿಸ್ತಾನ, ಸಿಂಧ್ ಅಂತಾರಲ್ಲ, ಅದೆಲ್ಲ ಅದೊಂಥರ ರೇಡಿಯೋ ಆಕ್ಟಿವ್ ಇದೆ ಅನ್ನೋ ತರ ಎಲ್ಲ ರಿಪೋರ್ಟ್ಸ್ ಬರ್ತಾ ಇರತ್ತೆ. ಇದು ಎಷ್ಟು ಮಟ್ಟಕ್ಕೆ ಕರೆಕ್ಟು? ಆಮೇಲೆ ಈ ಯುದ್ಧ ನಡೆದಿದ್ದು ಅದೇ ಜಾಗದಲ್ಲೋ ಅಥವಾ ಇವತ್ತಿನ ಏನು ಹಸ್ತಿನಾಪುರ, ಹರಿಯಾಣ ಅಂತಾರಲ್ಲ ಆ ಕಡೆ? ಕುರುಕ್ಷೇತ್ರದಲ್ಲಿ ನಡೆದಿದ್ದು ಯುದ್ಧ ಇದು. All the arrows were tipped with nuclear, this one, which were manufactured in the present Australia, known as Astra Alaya. Astra Alaya andre, Astra means arrow, weapon. Alaya means the place where all this were manufactured. That is why 3/4 of Australia today also it is abandoned. There is nuclear ammunitions taking place, and all these weapons were used during the Mahabharata war in Kurukshetra. ಓಕೆ, ಧನ್ಯವಾದಗಳಣ್ಣ. ಓಕೆ. ಅಣ್ಣ, ಒಂದು ಪ್ರಶ್ನೆ ಬಂದಿದೆ. ಸರ್, ಫಾರ್ ಸರ್ಪದೋಷ, is that we need to do pradakshina to Subramanya Swami only in Kukke temple, or else
we can do it in any other Subramanya Swami temple ಅಂತ ಒಬ್ರು ಕೇಳಿದ್ದಾರೆ. Any Subramanya Swami temple where it is done in a proper way. ಯಾರ್ಯಾರೋ ಸುಬ್ರಹ್ಮಣ್ಯ ದೇವಸ್ಥಾನ ಇಟ್ರೆ ಅದೆಲ್ಲ ಇಲ್ಲ. ಸ್ಪೆಷಲಿ ಋಷಿಗಳು ಸ್ಥಾಪಿತ ಮಾಡಿದ ಜಾಗದಲ್ಲಿ ಹೋಗಿ ಮಾಡಿದ್ರೆ ಅವ್ರಿಗೆ ಫುಲ್ ಫಲ ಸಿಗ್ತಿದೆ ಅವ್ರಿಗೆ. ಓಕೆ ಅಣ್ಣ, ಧನ್ಯವಾದಗಳು. ಮುಂದಿನ ಪ್ರಶ್ನೆ, ಅಣ್ಣ, if we do dhyana at 3:30 to 4 a.m. and sleep, again we cannot able to wake up again 5 p.m. how to manage sleep ಅಂತ ಕೇಳಿದ್ದಾರೆ. Since we are working women, to complete all work we have to wake up at 5 a.m. please guide ಅಂತ ಕೇಳಿದ್ದಾರೆ. ಅಮ್ಮ, ಇದೆಲ್ಲ ಅವರು ಕೈನಲ್ಲಿ ಇರೋದಮ್ಮ, ಫಿಸಿಕಲ್ ಎಬಿಲಿಟಿ. ದೇ ಹ್ಯಾವ್ ಟು ಯೂಸ್ ದೇರ್ ವಿಲ್ ಪವರ್ ಅಂಡ್ ಪ್ಲಾನ್ ಇಟ್ ಅಂಡ್ ಡೂ ಇಟ್. ವಿ ಕೆನಾಟ್ ಆನ್ಸರ್ ಫಾರ್ ಆಲ್ ದೀಸ್ ಥಿಂಗ್ಸ್ ಅಮ್ಮ. ಓಕೆ ಅಣ್ಣ, ಧನ್ಯವಾದಗಳು. ಶಂಕರ್ ಮಾತಾಡಿ ಅಣ್ಣ. ನಮಸ್ಕಾರ ಅಣ್ಣ. ನಮಸ್ಕಾರ ಸ್ವಾಮಿ. ಅಣ್ಣ, ನಿನ್ನೆ ರಾತ್ರಿ ಒಂದು ಸಪ್ಪಂದಲ್ಲೇ ನಮ್ಮ ಲಿಂಗಾಯತ್ ಸಮಾಜದ್ದು ಬಾಡೀಸ್ ಏನ್ ತಗೊಂಡು ಹೋಗ್ತಾರಲ್ವಾ ಓಪನ್ ಆಗಿ ಹೊತ್ಕೊಂಡು 3 ಬಾಡಿ ಹೋಯ್ತಾ ಇದ್ರು ಸ್ಮಶಾನಕ್ಕೆ. ಅದ್ರ ಜೊತೆ ನಾನು ಭಾಗಿಯಾಗಿದ್ದೆ. ಅದ್ರದ್ದು ಏನಣ್ಣ ಸಂಕೇತ ಅಂತ ಗೊತ್ತಾಗ್ಲಿಲ್ಲ. ಒಳ್ಳೆ ಆಯುಷ್ ನಿಮ್ಗೆ ಲಾಂಗಿವಿಟಿ ಆಗಿದೆ ಬಿಡಿ. ಧನ್ಯವಾದಗಳು ಅಣ್ಣ. ಆಮೇಲೆ ಇನ್ನೊಂದು ರಿಕ್ವೆಸ್ಟ್ ನಿಮ್ಮ ಹತ್ರ. ನಾವು ಹೇಳಿ ಅಣ್ಣ. ಅಯ್ಯಪ್ಪ, ಆದೇಶ ಮಾಡಿ. ಇಲ್ಲ ನಾವು ನಂಬರ್ ಹಾಕಿದ್ವಿ ಗ್ರೂಪ್ ನಲ್ಲಿ. ಸಾಕಷ್ಟು ಜನ ಫೋನ್ ಮಾಡ್ತಾರೆ. ನೀವು ಅದನ್ನ ಫಿಲ್ಟರ್ ಮಾಡಿ ಅವ್ರನ್ನ ಇದ್ ಮಾಡಿ. ಐ ಡೋಂಟ್ ವಾಂಟ್ ಯು ಟು ಬಿ ಮಿಸ್ಯೂಸ್ಡ್ ಅನ್ನೆಸೆಸರಿಲಿ. ಅರ್ಥ ಆಯ್ತಾ? ಯು ಆರ್ ಡನ್ ಇಟ್. ಯು ಹ್ಯಾವ್ ಡನ್ ಎ ಸಾಧನ, ಸ್ಪಿರಿಚುವಲ್ ಸಾಧನ. ಯು ಗಾಟ್ ಅ ಗಿಫ್ಟ್. ಯು ಆರ್ ಡೂಯಿಂಗ್ ನಿಷ್ಕಾಮ ಕರ್ಮ. ಅದನ್ನ ಅವ್ರ ಬೆಲೆ ಕೊಟ್ಟು ಅದೇ ತರ ಅವ್ರನ್ನ ಯೂಸ್ ಮಾಡ್ಕೋಬೇಕು. ಸುಮ್ನೆ ಟೈಮ್ ಪಾಸ್ಗೆ ನಿಮ್ಮನ್ನ ಕೇಳಿ ನಿಮ್ನ ತೊಂದರೆ ಕೊಡೋದು ಅದೆಲ್ಲ ನೀವು ಸ್ವಲ್ಪ ಬುದ್ಧಿಯಿಂದ ಫಿಲ್ಟರ್ ಮಾಡಿ. ನಮ್ಮವ್ರ ಜನಗಳು ಗೊತ್ತಲ್ಲ, ದೇ ವಿಲ್ ಡೂ ವಾಟ್ ಎವರ್ ದೇ ವಾಂಟ್. ಸುಮ್ನೆ ಏನೋ ಕೇಳ್ಬೇಕು ಕೊಟ್ರು ಅಂತ ಕೇಳ್ತಾ ಇರ್ತಾರೆ. ಅವೆಲ್ಲ ಎಂಟರ್ಟೈನ್ ಮಾಡ್ಬೇಡಿ. ಕಟ್ನಿಟ್ಟಾಗಿರಿ. ಶ್ರದ್ಧೆ ಭಕ್ತಿಯಿಂದ ಯಾರು ಕೇಳ್ತಾರೋ, ನಿಜವಾಗಿ ಸಮಸ್ಯೆ ಇದ್ರೆ ಅದಕ್ಕೆ ಪರಿಹಾರ ಕೊಡಿ. ಇಲ್ಲ ಅಂದ್ರೆ ಸೈಲೆಂಟ್ ಇಗ್ನೋರ್ ಮಾಡ್ಬಿಡಿ ಅಷ್ಟೇ. ಓಕೆ ಅಣ್ಣ, ಆಯ್ತು ಆಯ್ತು. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಮುಂದಿನ ಪ್ರಶ್ನೆ, ಐ ಥಿಂಕ್ ಅವ್ರು ಕೇಳಿರೋ ಪ್ರಶ್ನೆ ನಾನು ಸಮರೈಸ್ ಮಾಡಿ ಹೇಳ್ತೀನಿ ಅಣ್ಣ. ಇವಾಗ ಒಂದು ಮಂತ್ರನ ಉಚ್ಚಾರಣೆ ಮಾಡಿ ಚಾಂಟ್ ಮಾಡ್ಬೇಕು ಅಂದ್ರೆ ಗುರು ದೀಕ್ಷೆ ಬೇಕೇ ಬೇಕಾ, ಅಥವಾ ಕೆಲವು ಮಂತ್ರಗಳನ್ನ ಗುರು ಇಲ್ದೇನು ಮಾಡ್ಬೋದಾ ಅಂತ ಅವ್ರು ಕೇಳಿದ್ದಾರೆ. ಐ ಥಿಂಕ್ ದಟ್ ಇಸ್ ರಾಮ ಮಂತ್ರ ಮಾತ್ರ ಗುರು ಇಲ್ದಿದೆ ನೀವು ಮಂತ್ರವನ್ನು ಆಚರಿಸಬಹುದು. ಮಿಕ್ಕಿದ ಮಂತ್ರಗಳಿಗೆಲ್ಲಕ್ಕೂ ಗುರು ದೀಕ್ಷೆ ಬೇಕೇ ಬೇಕು. ಇಟ್ ಇಸ್ ಅ ಮಸ್ಟ್. ಓಕೆ ಅಣ್ಣ. ಐ ಥಿಂಕ್ just taking from the YouTube and practicing it will not serve them, will give the fruit of it. ಅದಕ್ಕೊಂದು ಪದ್ಧತಿ ಇದೆ. ಒಂದು ಗುರು ಹತ್ರ ಮಂತ್ರ ದೀಕ್ಷೆ ತಗೋಬೇಕಂದ್ರೆ ಅವ್ರಿಗೆ ಗುರು ದಕ್ಷಿಣೆ ಕೊಟ್ಟು, ಒಂದು ತಾಂಬೂಲ ಕೊಟ್ಟು, ಎಲ್ಲ ಆ ಪದ್ಧತಿ ಏನೇನು ಇಡಬೇಕೋ ಕೊಟ್ಟು ಅವ್ರ ಹತ್ರ ತಕೊಂಡು ಅವ್ರನ್ನ ಸಾಷ್ಟಾಂಗ ನಮಸ್ಕಾರ ಮಾಡಿ ಅವ್ರ ಬ್ಲೆಸ್ಸಿಂಗ್ಸ್ ಕೊಟ್ರೆ ಆವಾಗ when you practice that mantra, then it will give you the desired effect. ಇಲ್ಲ ಅಂದ್ರೆ it will not give you. ಜಸ್ಟ್ ಎಷ್ಟೊಂದು ಜನ ಹೇಳ್ತಾರೆ ಯೂಟ್ಯೂಬ್ ನಲ್ಲಿ, ಇದು ಹೇಳಿದ್ರೆ ಹಂಗಾಗ್ತದೆ, ಇದು ಹೇಳಿದ್ರೆ ಹಿಂಗಾಗ್ತದೆ ಅಂತ. ಅದೆಲ್ಲ ಸುಮ್ನೆ ದೇ ಆರ್ ಪ್ರಮೋಟಿಂಗ್ ದೆಮ್ಸೆಲ್ಸ್ ಅಷ್ಟೇ, ಬೇರೆ ಏನಿಲ್ಲ. ಧನ್ಯವಾದಗಳನ್ನ. ಈಗ ಗ್ಯಾಪ್ ಮೋಡಲ್ ಇದೀವಿ. ಬೇರೆ ಯಾರಿಗಾದ್ರೂ ಪ್ರಶ್ನೆಗಳಿದ್ಯಾ? ಮಧು ಅಣ್ಣ ಮಾತಾಡಿ ಅಣ್ಣ. ಸರ್, ಮಾರ್ಕಂಡೇಯ ಋಷಿಗೆ ಶಿವ ದೀರ್ಘಾಯಸ್ ಕೊಟ್ಬಿಟ್ಟು ಅವ್ರ ಚಿರಂಜೀವಿನೇ ಮಾಡ್ಬಿಟ್ರಲ್ಲ ಸರ್. ದೀರ್ಘಾಯಸ್ಸು ಅದನ್ನ ಸ್ವಾರ್ಥಕ್ಕೋಸ್ಕರ ನಾವು ಬಳಸಕ್ ಆಗಲ್ಲ ತಾನೆ ಸರ್? ಯಾರು ಸ್ವಾರ್ಥ ಇಲ್ಲದೆ ಲೋಕ ಕಲ್ಯಾಣಕ್ಕೋಸ್ಕರ ಅವ್ರು ಇಡೀ ಜೀವನ ತ್ಯಾಗ ಮಾಡ್ತಾರೋ ಅಂತವ್ರಿಗೆ ಮಾತ್ರ ದೇವ್ರ ದೀರ್ಘಾಯಸ್ ಕೊಡ್ತಾನೆ ತಾನೆ ಸರ್? ನೀವೇ ಅದನ್ನ ದೀರ್ಘಾಯಸ್ ಮಾಡ್ಕೋಬಹುದು, ಲಾಂಗಿವಿಟಿ ಆಫ್ ಲೈಫ್ ಮಾಡ್ಕೋಬಹುದು. ಇಫ್ ಯು ಫಾಲೋ ದ ಸ್ಪಿರಿಚುವಲ್ ಸಾಧನ, when you enter samadhi, your breathing will become almost nil, by which you can have a longevity of life. It is in your hands. ಪ್ರಾಣಾಯಾಮ ಹೆಂಗ್ ಮಾಡ್ತೀರೋ, ಎಷ್ಟು ಮಾಡ್ತೀರೋ ಅಷ್ಟು ನಿಮ್ಗೆ ಲಾಂಗಿವಿಟಿ ಆಫ್ ಲೈಫ್ ಆಗ್ತದೆ. ಇಟ್ ಈಸ್ ವಿತ್ ಇನ್ ಯುವರ್ ಸೆಲ್ಫ್. ದೇವ್ರೇನ್ ಬಂದು ನಿಮ್ಗೆ ಕೊಡ್ಬೇಕಂತಿಲ್ಲ. ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ. ಮುಂದಿನ ಪ್ರಶ್ನೆ, ಸರ್, ಗೋತ್ರ ಗೊತ್ತಿಲ್ಲ ಅಂದ್ರೆ ಶಿವ ಗೋತ್ರ ಅಂತ ಹೇಳ್ಬಹುದಾ ಅಂತ ಕೇಳಿದ್ದಾರೆ. ಸ್ಪೆಸಿಫಿಕ್ಲಿ ಅಬೌಟ್
Now, this is nth time I'm telling. If anyone doesn't know the Gotra, they should not tell Shiva Gotra or Vishnu Gotra. They should tell Kashyapa Gotra. Kashyapa is the father of all the rishis, from whom everything has come. So let them tell next time onwards as Kashyapa Gotra. ಧನ್ಯವಾದಗಳು ಅಣ್ಣ. ಈಗ ಗ್ಯಾಲರಿ ಮೋಡಲ್ ಇದ್ದೇವೆ. ಯಾರಿಗಾದ್ರು ಪ್ರಶ್ನೆ ಇದೆಯಾ? ನಮ್ಗಿನ್ನ 5 ನಿಮಿಷಗಳ ಕಾಲ ಸಮಯ ಇದೆ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳಿ. ಅಣ್ಣ ಒಂದು ಪ್ರಶ್ನೆ ಬಂದಿದೆ. ನಮಸ್ತೆ ಅಣ್ಣ, ವಿಷ್ಣು ಸಹಸ್ರನಾಮಕ್ಕೂ ಗುರು ದೀಕ್ಷೆ ಇಲ್ಲದೆ ಓದ್ಬೋದಾ ಅಂತ ಕೇಳಿದ್ದಾರೆ. ಅಣ್ಣ ಅದು ಸಹಸ್ರನಾಮ ಅಲ್ವಾ? ಸಹಸ್ರನಾಮ ಕರೆಕ್ಟ್, ಅದು ಓದ್ಬೋದಮ್ಮ, ಅದ್ರ ಬಗ್ಗೆ ಏನ್ ಚಿಂತೆ ಇಲ್ಲ. ಓಕೆ ಅಣ್ಣ. ಇಟ್ ಇಸ್ ಎ ಸಹಸ್ರನಾಮ. ಮಂತ್ರ ಇಸ್ ಎ ದೀಕ್ಷಾ. ಅರ್ಥ ಮಾಡ್ಕೊಳ್ಳಿ. ಮಂತ್ರ ಇಸ್ ಡಿಫ್ರೆಂಟ್, ವಿಷ್ಣು ಸಹಸ್ರನಾಮ ಇಸ್ ಡಿಫ್ರೆಂಟ್, ಶ್ಲೋಕಾಸ್ ಆರ್ ಡಿಫ್ರೆಂಟ್. ಓಕೆ ಅಣ್ಣ. ಅಣ್ಣ ಅದೇ ಅಣ್ಣ ಒಂದು ಪ್ರಶ್ನೆ ಕೇಳಿದ್ರೆ, ಹಾಯ್ ಹಲೋ ಅಣ್ಣ, ಸಾರಿ ಅಣ್ಣ ಟು ಇಂಟರಪ್ಟ್, ಬಟ್ ಇನ್ ಕಲಿಯುಗ ವಿ ಕಾಂಟ್ ಫೈಂಡ್ ಔಟ್ ದೀಕ್ಷೆ ಕೊಡುವ ಗುರು. ಹೌ ಟು ಫೈಂಡ್ ಔಟ್ ಗುರು ಅಂಡ್ ಟೇಕ್ ಅಮರ ಗುರು, ಆರ್ ಕೆನ್ ಐ ಟೇಕ್ ಅಮರ ಗುರು ಓನ್ಲಿ ಡೈರೆಕ್ಟ್ಲಿ ಅಂತ ಅವರು ಕೇಳ್ತಾ ಇದಾರೆ. ಐ ಡೋಂಟ್ ನೋ ವಾಟ್ ಈಸ್ ಟ್ರೈಂಗ್ ಟು ಆಸ್ಕ್. Getting a guru, it is your karma. If your karma is good, if your spiritual sadhana hunger is there, then you will get a good guru. Definitely you will get a guru. It takes time. It is not that easy going and buying a kalakamita in a shop. Guru is not that easy to get. ನಾವು ಎಲ್ಲರಿಗೂ ಹೇಳ್ತಾ ಇದೀವಿ, ಗುರು ಅಮರ ಅವರು ಇದ್ದಾರೆ, ಅವ್ರನ್ನ ಹೆಂಗೆ ಕನೆಕ್ಟ್ ಆಗ್ಬೋದಂತ ಸಾಕಷ್ಟು ಸತಿ ಹೇಳಿದೀವಿ. ಅವ್ರಿಗೆ ನಂಬಿಕೆ ಇದ್ರೆ ಅವ್ರನ್ನ ಗುರುವಾಗಿ ಪಡೆಯಬಹುದು. ಅವ್ರ ಹತ್ರದಿಂದ ದೀಕ್ಷೆ ತಗೋಬಹುದು. ನಾನು ಎಷ್ಟೊತ್ತಿ ಹೇಳ್ತೀನಿ, ನಾನ್ ದೀಕ್ಷೆ ಕೊಡಲ್ಲ, ಐ ಆಮ್ ಜಸ್ಟ್ ಪಾತ್ ಶೋಯರ್ ಅಷ್ಟೇ ನಾನು. ಅಣ್ಣ ಮುಂದಿನ ಪ್ರಶ್ನೆ, ಕನಕದಾರ ಸ್ತೋತ್ರ ಹೇಳಿದ್ರೆ ನಮ್ಗೆ ಫಲ ಸಿಗುತ್ತಾ ಅಂತ ಕೇಳಿದ್ದಾರೆ ಅಣ್ಣ. ಕನಕದಾಸ ಸ್ತೋತ್ರ ಶಂಕರಾಚಾರ್ಯರು ಯಾವ ತರ ಹೇಳಿದ್ರು, ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ನಿಷ್ಕಾರ್ಮ ಕರ್ಮದಿಂದ ಹೇಳಿದ್ರು, ಆ ತರ ಹೇಳಿದ್ರೆ ಖಂಡಿತ ನಿಮ್ಗೆ ಫಲ ಸಿಗ್ತಿದೆ. ನಿಮ್ಗೆ ಓಕೆ ಅಣ್ಣ. ಆ ಲೆವೆಲ್ಗೆ ಹೋಗ್ಬೇಕು ನೀವು. ಆ ಶುದ್ಧವಾಗಿ ಹೃದಯದಿಂದ ಅದನ್ನ ಆ ತಾಯಿ ಮಹಾಲಕ್ಷ್ಮಿನ ಸ್ಮರಣೆ ಮಾಡ್ಬೇಕು. ಧನ್ಯವಾದಗಳು ಅಣ್ಣ. ಇನ್ನೊಂದು ಪ್ರಶ್ನೆ, ಅಣ್ಣ ಗಾಯತ್ರಿ ಮಂತ್ರವನ್ನು ನಾವು ಗುರು ದೀಕ್ಷೆನೆ ತಗೊಳ್ಬೇಕಾ ಅಂತ ಕೇಳಿದ್ದಾರೆ. ಖಂಡಿತ ತಗೋಬೇಕಮ್ಮ. ಇಫ್ ದೇ ವಾಂಟ್ ಟು ಗೋ ಆಸ್ ಪರ್ ದ ರೂಲ್ಸ್ ಅಂಡ್ ಡಿಸಿಪ್ಲಿನ್, ಸಂಧ್ಯಾ ವಂದನೆ ಎಲ್ಲ ಮಾಡ್ಬೇಕಂದ್ರೆ ಒಂದು ಗುರು ಹತ್ರ ತಗೊಂಡು ಮಾಡ್ಬೇಕು. ಇಲ್ಲ ಅಂದ್ರೆ ನಾವು ಹೇಳ್ತೀವಲ್ಲಮ್ಮ ಮನೋವತಿನಲ್ಲಿ, ಯಾವ ತರ ಗುರು ಅಮರ ಅವರು ಹೇಳಿದ್ದಾರೆ ಆ ತರ ಗಾಯತ್ರಿ ಮಂತ್ರವನ್ನು ಅವ್ರು ದೇ ಕ್ಯಾನ್ ಯೂಸ್ ಇಟ್ ಡೈಲಿ. ಓಕೆ ಅಣ್ಣ. ಇನ್ನೊಂದು ಪ್ರಶ್ನೆ, ಅಣ್ಣ ದಿನನಿತ್ಯ ನಿತ್ಯ ಸ್ತೋತ್ರ ಓದ್ಬೋದಾ ಅಂತ ಕೇಳಿದ್ದಾರೆ. ಅಂದ್ರೆ ನಿತ್ಯ ಸ್ತೋತ್ರ ಅಂದ್ರೆ ಏನಮ್ಮ? ಐ ಥಿಂಕ್ ನಾವು ಬುಕ್ಸ್ ನೀವು ಕೊಡ್ತಾ ಇದ್ರಲ್ವಾ ಅಣ್ಣ? ಕೊಟ್ಟಿರೋದ ಪ್ರಾತಃ ಸ್ಮರಣೆ ಅಂತ, ಅದನ್ನ ಡೈಲಿ ಓದ್ಬೇಕಂದ್ರೆ ಕೊಟ್ಟಿರೋದು. ಅದು ಅಂದ್ರೆ ಅವ್ರು ಡೈಲಿ ಹೇಳ್ಬೋದಾ ಅಂತ ಕೇಳಿ. ಎಸ್ ಅಣ್ಣ, ಧನ್ಯವಾದಗಳು. ಡೈಲಿ ಹೇಳ್ಬೇಕಮ್ಮ, ಅದಕ್ಕೆ ಕೊಟ್ಟಿರೋದು. ಅದೇನ್ ತಲಗಾಣಿ ಕೆಳಗಡೆ ಇಟ್ಕೊಂಡು ಅಮಾವಾಸ್ಯ ಪೌರ್ಣಿಮೆಗೆ ಹೇಳೋದಲ್ಲ ಅದು. ಓಕೆ ಅಣ್ಣ. ಮುಂದಿನ ಪ್ರಶ್ನೆ, ಅಣ್ಣ ಶ್ರೀ ಕೃಷ್ಣಾರ್ಪಣ ಮಸ್ತು ಅನ್ನೋದು ಏನು ಮಂತ್ರನ ಅಂತ ಕೇಳಿದ್ದಾರೆ. That is an indication you are totally surrendering unconditionally to Sri Krishna. ಓಕೆ, ಧನ್ಯವಾದಗಳು ಅಣ್ಣ. ಇನ್ನೊಂದು ಪ್ರಶ್ನೆ, unconditionally surrendering to Sri Krishna's lotus feet. ಓಕೆ ಓಕೆ ಅಣ್ಣ, ಧನ್ಯವಾದಗಳು ಅಣ್ಣ. ಈಗ ಲೆಸ್ ದ್ಯಾನ್ ಎ ಮಿನಿಟ್ ಇದೆ. ಕುಮಾರಣ್ಣ ಹ್ಯಾಂಡ್ ರೈಸ್ ಮಾಡಿದ್ದೀರಿ, ಅನ್ಮ್ಯೂಟ್ ಮಾಡಿ. ಯು ಹ್ಯಾವ್ ಎ ವೆರಿ ಲೆಸ್ ಟೈಮ್ ಅಣ್ಣ, ಶಾರ್ಟ್ ಆಗಿ ಪ್ರಶ್ನೆ ಕೇಳಿ. ಅಣ್ಣ ನಮಸ್ಕಾರ. ನಮಸ್ಕಾರ ಅಣ್ಣ, ಇದು ಕನಸಲ್ಲಿ ಹಾವು ಬಂದ್ರೆ ಏನಣ್ಣ ಅರ್ಥ? ಇಟ್ಸ್ ಎ ಸ್ಪಿರಿಚುವಲ್ ಸಿಗ್ನಿಫಿಕೆನ್ಸ್. ಏನ್ ತಪ್ಪಿಲ್ಲ. ತುಂಬಾ ದಿನದಿಂದ ಬರ್ತಾ ಇದೆ. ಹಾ, ತುಂಬಾ ದಿನದಿಂದ ಬರ್ತಾ ಇದೆ ಕನಸಲ್ಲಿ ಹಾವು. ಒಳ್ಳೇದದು. ಇಟ್ ಇಸ್ ಎ ಸ್ಪಿರಿಚುವಲ್ ಸಿಗ್ನಿಫಿಕೆನ್ಸ್. ಇಟ್ ಇಸ್ ಸರ್ಪ ಬಂದು ಇಟ್ ಇಸ್ ಸ್ಪಿರಿಚುವಲಿ ಇಟ್ ಇಂಡಿಕೇಟ್ಸ್, ಇಟ್ ರೆಪ್ರೆಸೆಂಟ್ಸ್ ಆಕ್ಚುಲಿ. ಓಕೆ ಅಣ್ಣ, ಧನ್ಯವಾದಗಳು. ಧನ್ಯವಾದಗಳು ಅಣ್ಣ. ಈಗ ಪ್ರಶ್ನೆಯನ್ನು ಎಲ್ಲ ಹೇಳಿ ಎಲ್ಲರಿಗೂ ಮತ್ತೆ